5 ಬೆಂಗಳೂರು ಮಹಾನಗರದ 5 ನಗರ ಪಾಲಿಕೆಗಳು ವಾಸ್ತವಕ್ಕೆ ಬಹಳ ದೂರವಾದಂಥ ಮತ್ತು ತಿರುಕನ ಕನಸಿನ ಕಥೆಯನ್ನು ಹೋಲುವಂಥ ರೀತಿಯಲ್ಲಿ 20,220 ಕೋಟಿ 58 ಲಕ್ಷ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಕಲ್ಪನೆಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲದಷ್ಟು ಬೃಹತ್ ಮೊತ್ತದ ಒಂದು ಆಯವ್ಯಯಗಳನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆದರೆ ವಾಸ್ತವವಾಗಿ 5 ಪಾಲಿಕೆಗಳಿಗೆ ನಿರೀಕ್ಷಿತ ಆದಾಯ ಇರುವಂಥದ್ದು ಎಲ್ಲ ಮೂಲಗಳಿಂದ, ಅದು ಆಸ್ತಿ ತೆರಿಗೆ ಸಂಗ್ರಹ ಇರ್ಬೋದು, ರಸ್ತೆಗಳ ಅಗೆತದ ಶುಲ್ಕ ಇರ್ಬೋದು, ನಕ್ಷೆ ಮಂಜೂರಾತಿ ಶುಲ್ಕ ಇರ್ಬೋದು, ಅಥವಾ ವ್ಯಾಪಾರ ಪರವಾನಗಿ ಶುಲ್ಕ ಇರ್ಬೋದು, ಅಥವಾ ಜಾಹೀರಾತು ಶುಲ್ಕ. ಈ 5 ಆದಾಯದ ಮೂಲಗಳಿರ್ತಕ್ಕಂಥ ಪಾಲಿಕೆಗಳಿಗೆ ಒಟ್ಟಾರೆ 5,800 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಆದಾಯ ಬರಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ತನಕ ಬಂದಿಲ್ಲ ಕೂಡ. ಆದರೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ 7,000 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಕೊಡ್ತೀವಿ ಅಂತ ಹೇಳಿರೋದೇ ನಂಬ್ಕೊಂಡು ಅವ್ರು ಮಾಡಿದ್ರು ಕೂಡ 13,000 ಕೋಟಿ ರೂಪಾಯಿ ಅಷ್ಟು ಮೊತ್ತದ ಆಯವ್ಯಯವನ್ನು ಮಂಡಿಸ್ಲಿಕ್ಕೆ ಮಾತ್ರ ಅವಕಾಶ ಆಯಿತು. ಆದರೆ ಅದನ್ನೆಲ್ಲ ಮೀರಿ ಇವತ್ತು 20,220 ಕೋಟಿಗೂ ಹೆಚ್ಚು ಮೊತ್ತದ ಆಯವ್ಯಯವನ್ನು ಮಂಡಿಸಿರ್ತಕ್ಕಂಥದ್ದು ನೋಡಿದ್ರೆ ಇವರು ಇನ್ನೊಂದು ಪವಾಡಗಳು ನಡೀಬೋದು ಅನ್ನೋ ನಿರೀಕ್ಷೆ ಇಟ್ಕೊಂಡು ಈ ಒಂದು ಆಯವ್ಯಯಗಳನ್ನು ಮನ್ನಣೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಇವರು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಬಿ ಖಾತೆಯಿಂದ ಎ ಖಾತೆಗೆ ಬದಲಾವಣೆ ಮಾಡುವಂಥ ಶುಲ್ಕ ಸುಮಾರು 1,500 ಕೋಟಿ ರೂಪಾಯಿ ಸಂಗ್ರಹ ಆಗ್ತದೆ ಅಂತ. ದುರಂತ ಅಂದರೆ ಇಲ್ಲಿ ಒಟ್ಟು ಆ ಗೈಡೆನ್ಸ್ ವ್ಯಾಲ್ಯೂ ಅಂತ ಏನಿರ್ತದೆ, ಆ ಗೈಡೆನ್ಸ್ ವ್ಯಾಲ್ಯೂ, ಆ ಪ್ರಾಪರ್ಟಿಯ ಗೈಡೆನ್ಸ್ ವ್ಯಾಲ್ಯೂ 6% ಹಣವನ್ನು ಇಲ್ಲಿ ಬಿಯಿಂದ ಎ ಖಾತೆ ಮಾಡ್ಕೊಳ್ಳೋಕ್ಕೆ, ಮತ್ತು ಅದ್ರ ಜೊತೆಗೆ ಪ್ರತಿ ಚದರ ಮೀಟ್ರಿಗೆ 250 ರೂಪಾಯಿ ಅಷ್ಟು ಹಣವನ್ನು ಪಾವತಿ ಮಾಡಬೇಕು ಅಂತ ನಿಯಮ ತಂದಿರೋದ್ರಿಂದ ಕೇವಲ ಬೆರಳಿಕೆಯಷ್ಟು ಮಾತ್ರ ಬಿ ವಹಿಯಿಂದ ಎ ಖಾತೆಗೆ ಬದಲಾವಣೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದರಿಂದ ಏನೇ ಮಾಡಿದ್ರು ಇವರು 100 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ಬರದೇ ಇರತಕ್ಕಂಥ ಹಣ ಬರುತ್ತೆ ಅನ್ನೋ ಭ್ರಮೆಯಲ್ಲಿ ಈ ಒಂದು ಆಯವ್ಯಯವನ್ನು ಮಂಡಿಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರ ಸರ್ಕಾರ ಹಿಂದೆ BJP ಅವಧಿಯಲ್ಲಿ ಕೇವಲ 9,000 ಕೋಟಿ ಮೊತ್ತದ ಆಯವ್ಯಯವನ್ನು ಅದಕ್ಕೆ ಅನುಮೋದನೆ ಕೊಡದೆ ವಾಪಸ್ ಕಳಿಸಿತ್ತು, ವಾಸ್ತವಿಕ ಬಜೆಟ್ ಮನ್ನಣೆ ಮಾಡಿ ಅಂತ. ಆದರೆ ಇವತ್ತು ಆ ವಾಸ್ತವಕ್ಕೆ ಬಹಳ ದೂರವಾಗಿರ್ತಕ್ಕಂಥ ಅಂಗೈಯಲ್ಲಿ ಅರಮನೆಯನ್ನು ನೋಡುವಂಥ ಒಂದು ಮಟ್ಟಿಗಿನ 20,220 ಕೋಟಿ ರೂಪಾಯಿ ಆಯವ್ಯಯವನ್ನು ಮನ್ನಣೆ ಮಾಡಿದ್ದಾರೆ. ಅದರಲ್ಲಿ ಅನುದಾನದ ಹಂಚಿಕೆಯಲ್ಲೂ ಕೂಡ ಬಹಳಷ್ಟು ತಾರತಮ್ಯ ಮಾಡಿರ್ತಕ್ಕಂಥದ್ದು. ದಕ್ಷಿಣ ಮತ್ತು ಉತ್ತರ ನಗರ ಪಾಲಿಕೆಗಳ ಪ್ರತಿ ವಾರ್ಡ್ಗೆ ಕೇವಲ 1.5 ಕೋಟಿ ರೂಪಾಯಿಯಷ್ಟು ಹಣವನ್ನು ಮಾತ್ರ ವಾರ್ಡ್ ಅಭಿವೃದ್ಧಿಗೆ ಕೊಟ್ಟರೆ, ಪೂರ್ವ ನಗರ ಪಾಲಿಕೆಯ ವಾರ್ಡ್ಗಳಿಗೆ 2,50 ಲಕ್ಷ ರೂಪಾಯಿಗಳಷ್ಟು ಮೊತ್ತವನ್ನು, ದಕ್ಷಿಣ ಮತ್ತು ಕೇಂದ್ರ ಪಾಲಿಕೆಯ ವಾರ್ಡ್ಗಳಿಗೆ 2,25 ಲಕ್ಷ ರೂಪಾಯಿಯಷ್ಟು ಹಣವನ್ನು ಕೊಡೋದ್ರ ಮೂಲಕ ಒಂದೊಂದು ಕಡೆಗೆ ಒಂದೊಂದು ರೀತಿಯ ತಾರತಮ್ಯ ನೀತಿಯನ್ನು ಕೂಡ ಅನುಸರಿಸಿ ಬೆಂಗಳೂರು ನಾಗರಿಕರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಅವಾಸ್ತವಿಕತೆಯಿಂದ ಕೂಡಿರ್ತಕ್ಕಂಥ ಮತ್ತು ಭ್ರಮೆಗಳಿಂದ ಕೂಡಿರ್ತಕ್ಕಂಥ, ಕೇವಲ ನಿರೀಕ್ಷೆಗಳಿಂದ ಕೂಡಿರ್ತಕ್ಕಂಥ ತಿರುಕನ ಕನಸನ್ನ ಕಥೆಯನ್ನು ಹೋಗ್ತಕ್ಕಂಥ ಈ ಒಂದು ಆಯವ್ಯಯಕ್ಕೆ ಅನುಮೋದನೆ ನೀಡಬಾರದು ಅಂತ ಹೇಳಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಆಗ್ರಹ ಮಾಡ್ತಾ ಇದ್ದೀನಿ.